ನಾವು ಇವಾಗ ಯಾವ ಊರ ಹತ್ರ ಬಂದಿದೀವಿ ಅಂದ್ರೆ ಇಲ್ಲೇ ಕಾಣ್ತಾ ಐತೆ ಕಾಡ್ಮತ್ತಿ ಕೆರೆ ಹತ್ರ ಬಂದಿದೀವಿ. ಯಾಕೆ ಅಂತಂದ್ರೆ ನಾವಿವತ್ತು ಒಂದು ಸ್ಪೆಷಲ್ ಗಾಡಿ, ಸ್ಪೆಷಲ್ ಅದು ಒಂಚೂರ್ ಸ್ಪೆಷಲ್ ಗಾಡಿ, ಟ್ರಯಂಫ್ ಸ್ಕ್ರಾಂಬ್ಲರ್ 400 XC ಗಾಡಿ ಓಡಿಸ್ತಾ ಇದೀವಿ. XC ಏನ್ ಡಿಫ್ರೆನ್ಸ್ ಅಂತಂದ್ರೆ ಸ್ಪೋಕ್ ವೀಲ್ಸ್ ಬರುತ್ತೆ ಅದ್ರಲ್ಲಿ. ಶಿಷ್ಯ ಓಡ್ಬಿಡ್ತು ಪಾಪ ಎದ್ರಕಂಡೇನು. ಚೂರ್ ಬುದ್ಧಿವಾದ ಹೇಳ್ಬಿಟ್ಟು ಹೋಗಂತ ತಡೆಪ ಅದು. ರೋಡಲ್ಲಿ ಆ ಥರ ಎಲ್ಲ ಓಡಾಡ್ತಾ ಇದ್ರೆ ರೋಡಲ್ಲಿ ಗಾಡಿ ಬತ್ತಿರ್ತು. ಶಿಷ್ಯ ಏಯ್ ಕರಿಯ ಗಾಡಿ ಬತ್ತಾವಲ್ಲ ಲೋಡ ಓಡೋದ ಎಲ್ಲಿ ಓಡ್ತಾ ಇತ್ತಿದ್ದು ಅಲ್ಲೋಡು. ಆ ಕಡೆಯಿಂದ ಈ ಕಡೆ ಕಾಟ ಆಡ್ತದೆ. ಹೋಗ್ ಒಳಗಡೆ ಕಲ್ಲಿ, ಅಲ್ಲಿ ಗೇಟ್ ಒಳಗಡೆ ಹೋಗಲ್ಲಿ. ಅಲ್ಲಿ ಗೇಟ್ ಒಳಗಡೆ ಹೋಗಲ್ಲಿ ಹೋಗು. ವೆರಿ ಗುಡ್. ಸೈಡಿಗೆ ಹೋಯ್ತೆಂಗೋ ಆಫ್ ರೋಡ್. ಇವ್ರು ಯಾಕೆ ಈ ತರ ರೋಡ್ ಇಕ್ಕಂಡು ಅದನ್ನ ತಾಂಡ್ರು? ಎಕ್ಸ್ಪಲ್ಸ್ ತಗೋಬೇಕಿತ್ತಲ್ಲ ಹಂಗಾರೆ ಇವರು. ಸ್ಕ್ರಾಂಬ್ಲರ್ ಅಲ್ಲೂ ಆಫ್ ರೋಡ್ ಮಾಡ್ಬೋದು, ಆದ್ರೆ ಇದ್ರಷ್ಟು ಮಾಡಕ್ಕಲ್ಲ ರೀ. ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಇದು. ಚೆನ್ನಾಗಿ ಕಾಣಿಸ್ತಾ ಇದ್ರು ಇವ್ರು. ನಿಮ್ ಹೆಸರೇ ಗೊತ್ತಿಲ್ಲ? ರಂಗನಾಥ. ಅದೇ ನಮ್ಗೆ ಅಲ್ಲಿಂದ ತೋರಿಸ್ತು, ನಾವ್ ಅಲ್ಲಿ ಬಂದ್ಬಿಟ್ಟಿದ್ವಿ. ಆ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಕಾಣ್ಲಿಲ್ಲ ರೋಡ್. ಆಮೇಲೆ ತಿರ್ಗಾ ಹಿಂಗ್ ಬಂದ್ವಿ. ಇದು ಫಸ್ಟ್ ಸರ್ವಿಸ್ ಆಗೈತಾ? ಇನ್ನು ಆಗೇ ಇಲ್ವಾ? ಒಂದ್ ಮಂತ್ ಆಯ್ತು ಆಗ್ಲೇ. ಇದ್ರಲ್ಲಿ ಬ್ಲ್ಯಾಕು ಇನ್ಯಾವ್ದು ಕಲರ್ ಬರುತ್ತೆ? ಬ್ಲ್ಯಾಕು ಎಲ್ಲೋ ವೈಟು ಬರ್ತದಂತೆ. ಬ್ಲ್ಯಾಕು ಎಲ್ಲೋ ವೈಟು. ಎಲ್ಲೋನು ಚೆನ್ನಾಗೈತೆ. ಇದು ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಚೆನ್ನಾಗಿ ಕಾಣ್ತೈತೆ. ತಗೊಳ್ಳಿ ಬ್ರೋ, ಇದನ್ನ ಇಲ್ಲೇ ಇಟ್ಕೊಳ್ರಿ. ನೀವು ಓಡಿಸ್ತೀರಾ ಅಂದ್ರೆ ಓಡಿಸ್ ನೋಡಿ ನೀವು. ಇಲ್ಲಿ ಓಡಿಸ್ ನೋಡಿ ನೀವು. ನಾವು ಒಂದು ಸ್ವಲ್ಪ ದೂರ ಇಲ್ಲಿ ರಂಗಸ್ವಾಮಿ ಬೆಟ್ಟ ತಕ ಹೋಗ್ಬಿಡ್ತೀವಿ ಹಂಗಾದ್ರೆ. ಸ್ಪ್ಲಿಟ್ ಸೀಟು. ಸ್ಪೀಡಲ್ಲಿ ಒಂದೇ ಸೀಟಾ? ಕರೆಕ್ಟಾಗಿ ಫ್ಲಾಟ್ ಫುಟ್ ಆಯ್ತದ ನಂದು. ಅಂದ್ರೆ ನೋಡುವಾಗ, ನಿಂತಿರುವಾಗ ಗಾಡಿ ಅದು ನೋಡುವಾಗ ಚಿಕ್ಕ ಅಂತ ಅನ್ಸುತ್ತೆ, ಇದ್ರ ಮೇಲೆ ಕೂತ್ಕೊಂಡಾಗ ದೊಡ್ಡ ಅಂತ ಫೀಲ್ ಕೊಡ್ತಾ ಐತೆ. ಇದೇನೋ ಟ್ಯಾಂಕ್ ನನ್ಗೆ ಇಲ್ಲಿ ಅಡ್ಡ ಕೊಡ್ತೈತಲ್ಲ. ಇಲ್ಲಿ ಟ್ಯಾಂಕ್ ಗ್ರಿಪ್ಪರ್ಸ್ ತರ ಕೊಟ್ಟವ್ರು ಬ್ಲ್ಯಾಕ್ ಕಲರ್ ಏನೋ. ಅದ್ ನನ್ಗೆ ಇಲ್ಲಿ ತೈಸ್ಗೆ ಅಡ್ಡನೇ ಬತ್ತಾಯ್ತು ಆರಾಮಾಗಿ. ಅದ್ ಕರೆಕ್ಟ್ ಆಗಿತ್ತು. ಟಾರ್ಕು ಟಾಪ್ ಸ್ಪೀಡ್ ಒಂದು ನೋಡಕ್ಕಾಗಲ್ಲ, ಯಾಕೆಂದ್ರೆ ಫಸ್ಟ್ ಸರ್ವಿಸ್ ಆಗಿಲ್ವಂತೆ. ಸಸ್ಪೆನ್ಷನ್ ಚೆನ್ನಾಗೈತೆ, ಆದ್ರೆ ಟ್ರಾವೆಲ್ ಅಷ್ಟೊಂದಿಲ್ವಲ್ಲ. ಐತೆ, ಎಷ್ಟ್ ಬೇಕಷ್ಟು ಐತೆ. ಓಕೆನಾ? ತುಂಬಾ ಕೆಳಗಾಯ್ತು. ಅಂದ್ರೆ ತುಂಬಾ ಕೆಳಗೆ ಅಂತಾನು ಅಲ್ಲ, ಇದು ಕರೆಕ್ಟ್ ಆಗೈತೆ. ಹ್ಯಾಂಡಲ್ ಬಾರ್ ನ ರೈಸ್ ಮಾಡೋರಲ್ಲ ಮೇಲ್ಗಡಿಕೆ, ನಮ್ಮ ಒಂದು ರೈಡಿಂಗ್ ಪೊಸಿಷನ್ ನ ಕಾಂಪ್ರಮೈಸ್ ಮಾಡ್ದಲೆ ಕ್ಲೀನ್ ಆಗಿ ಕೊಡಕ್ಕೆ, ಅದ್ರಿಂದ ನಮ್ಗೆ ಅದು ಮೀಟರ್ ಕನ್ಸೋಲ್ ಕೆಳಗಡೆ ಅನ್ನಿಸ್ತೈತೆ ಅಷ್ಟೇ. ಸಾಕಾದೈತೆ. ಇದು ಇವರೇ ಕೊಟ್ಟಿರೋದು ಅನ್ಸುತ್ತೆ, ಟ್ರಯಂಫ್ ಇಂದಾನೆ. ಸಾಕಾದಾಗ ಕಾಣ್ತೈತಿ ಇದೊಂಥರ ಚೆನ್ನಾಗೈತೆ. ಇವ್ರ ಫಸ್ಟ್ ಸರ್ವಿಸ್ ಬೇರೆ ಆಗಿಲ್ಲ ಇನ್ನು, ಇಲ್ಲಾಂದ್ರೆ ಒಂಚೂರು ಎಳಿಬೋದಾಯ್ತು. ಇಂಜಿನ್ ಒಳ್ಳೆ ಸ್ಮೂತ್ ಅನ್ನಿಸ್ತೈತೆ ಮಾತ್ರ. ಚೆನ್ನಾಗೈತೆ. ಒಳ್ಳೆ ಆ ಗಾಡಿ ಇಂಜಿನ್ ಗ್ರಂಟು ಮತ್ತೆ ರೈಡಿಂಗ್ ಪೊಸಿಷನ್, ಬಿಲ್ಡ್ ಕ್ವಾಲಿಟಿ ನೋಡ್ತಿದ್ರೆ ಒಳ್ಳೆ ಪ್ರೀಮಿಯಂ ಫೀಲ್ ಕೊಡ್ತಾ ಐತೆ ಗಾಡಿ. ಓಹೋ, ಸ್ಪೀಡೋಮೀಟರ್ ಈ ಕಡೆ ಇರೋದು ಸ್ಪೀಡು, ಇಲ್ಲಿರೋದು RPM. ಓಹೋ, ನಾವು ಸಡನ್ ಆಗಿ ನೋಡಿದ್ರೆ ಇದು RPM, ಇಲ್ಲಿ ಸ್ಪೀಡ್ ಅನ್ಕೋತೀವಿ. ಈ ರೈಡ್ ಬೈ ವೈರು ಒಂಚೂರು ಡಿಲೇ ಐತೆ ಅಂತ ಅನಿಸ್ತೈತೆ. ಕೊಟ್ಟಿದ ತಕ್ಷಣ ಕ್ವಿಕ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಒಂಥರ, ಅದ್ ಗೊತ್ತಾಯ್ತೈತೆ. ಪಾಂಡ್ಯಮ್ಮ ರೈಟ್ ತಿರುಪು ಚಿಕ್ಕ, ಏನು ಮಾಡಕ್ಕಲ್ಲ. ಮುಂದೆ ರೈಡರ್ ಸೀಟು ಚೆನ್ನಾಗೈತೆ. ನಮ್ಗೆ ಸಿಟಿಲಿ ನುಗ್ಸಾಡ್ಬೇಕು ಅಂದ್ರೆ ಸ್ಪೀಡ್ ತಗೊಂಡ್ಬಿಟ್ರೆ ಬೆಸ್ಟ್ ಅವ್ರಿಗೆ. ಇದೊಂಚೂರು ಹ್ಯಾಂಡಲ್ ಬಾರ್ ವೈಡ್ ಬರುತ್ತೆ. ಈಟಾ ಬಿಸಿ ಗಾಳಿ ನನಗೆ ಒಂದು ಸ್ವಲ್ಪ ಗೊತ್ತಾಯ್ತು ಅಷ್ಟೇ, ಅಷ್ಟೊಂದೇನಿಲ್ಲ. ಅಂದ್ರೆ ಗಾಡಿ ಅಂದ್ಮೇಲೆ ಬಾಡಿ ಅಂದ್ಮೇಲೆ ಈಟ್ ಆಗ್ಲೇಬೇಕು ಬಿಡು. ಪಾಂಡ್ಯಮ್ಮ ರೈಟ್ ತಿರುಪು ಪರವಾಗಿಲ್ಲ. ಬ್ರೇಕಿಂಗು ಅಂದ್ರೆ ಇದು ಬಾರ್ ಎಂಡ್ ಹಾಕ್ಸ್ಕೊಂಡ್ಬಿಟ್ರೆ ಇದಕ್ಕೂ ಚೆನ್ನಾಗಿರುತ್ತೆ ಒಂಥರ. ಆರನ್ ಲೌಡ್ ಆಗಿದೆ. ಡಬಲ್ ಆರನ್ನ ಇಲ್ಲ ಒಂದೇ ಆರನ್ನು, ಅದೇ ಚೆನ್ನಾಗೈತೆ. ಪಾಂಡ್ಯಮ್ಮ ರೈಟ್ ತಿರುಪು, ರೈಟ್. ಇಲ್ಲಿಂದ ಈ ವ್ಯಾಂಗಲ್ ಇಂದ ನೋಡುವಾಗ ಹೆಂಗೆ ಅಂದ್ರೆ ಇನ್ನೊಂದ್ ಚೂರ್ ಹಿಂಗಿರ್ಬೇಕಾಗಿತ್ತು. ಅಲ್ಲ ಪೆಟ್ರೋಲ್ದು ಫ್ಯೂಯಲ್ದು ಕಾಣಿಸ್ತಾನೆ ಇಲ್ಲ ಇಲ್ಲಿಂದ ನೋಡಕ್ಕೆ. ವೆರಿ ಮಚ್ ಇಂಜಿನಿಯರಿಂಗ್ ಮಿಸ್ಟೇಕ್ಸ್ ಹ್ಯಾಪನ್ಡ್ ಹಿಯರ್. 39.5 bhp ಇದೆ, 37.5 Nm ಟಾರ್ಕ್ ಇದೆ. ಬಂಗಾರಿ ಬಂಗಾರಿ. ಇಲ್ಲೇನೋ ಊಟ ಹಾಕ್ಸ್ತಾರೆ, ಊಟ ಮಾಡ್ಕೊಂಡು ಹೋಗ್ಬಿಡದ ಅಂದ್ರೆ ಎಲ್ಲ ಅಲ್ಲೇ ಪ್ಯಾಕಪ್ ಮಾಡ್ತವ್ರ ಅವರು. ಕ್ರೇಜಿ ಅಣ್ಣ. ಆಫ್ ರೋಡಿಂಗ್ ಟೆಸ್ಟ್ ಇದನ್ನೆಲ್ಲ ಆಫ್ ರೋಡ್ ಅಂತಾರ ಗುರು. ನಾಟ್ ಟು ವೆರಿ ಮಚ್. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ, 295 mm ಗ್ರೌಂಡ್ ಕ್ಲಿಯರೆನ್ಸ್. ಸೀಟ್ ಹೈಟು 835 mm ಸೀಟ್ ಹೈಟು. ಅಂದ್ರೆ ಇದು ಹ್ಯಾಂಡಲ್ ಬಾರು, ಈ ಟಿ ಬಾರ್ ಇಲ್ಲೈತೆ, ಇಲ್ಲಿಂದ ಇಷ್ಟ ಹೈಟ್ ತಗೊಂಡವ್ರು ನೋಡು. ಇಷ್ಟ ಹೈಟ್ ಬಂದೈತಲ್ಲ ಮೇಲೆ, ಅವಾಗ ನಮ್ಗೆ ಸಡನ್ ಆಗಿ ಹಿಂಗೆ ಆಡಿಸುವಾಗ ಕಷ್ಟ ಆಗುತ್ತೆ ಸ್ವಲ್ಪ. ಇಲ್ಲಿ ಮೀಟರ್ ಕನ್ಸೋಲ್ ಅಲ್ಲಿ ಇಲ್ಲಿ ಟ್ರಯಂಫ್ ಲೋಗೋ, ಸ್ಪೀಡು, ಗೇರು, RPM, ಇಲ್ಲೊಂಚೂರು ಅದು ಇದು. ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಅಲ್ಲಿ ಇದೆಯಾ ಆನ್ ಅಲ್ಲಿ ಇದೆಯಾ ಅಂತ, ಮತ್ತೆ ABS ಟ್ರಾಕ್ಷನ್ ಕಂಟ್ರೋಲ್ ಐತಿ ಇದ್ರಲ್ಲಿ. ಓಕೆನಾ? 835 mm ಸೀಟ್ ಐಟು. ನೀನ್ ಕೂತ್ಕೊಂಡು ನೋಡು. ಅಂದ್ರೆ ಹೆಂಗ್ ಗೊತ್ತಾ, ಒಂಥರ ಚಿಕ್ಕ ಅನ್ನಿಸ್ತಿಲ್ಲ ನಿನಗೆ ಗಾಡಿ ಹೇಳ್ಬೇಕು ಅಂದ್ರೆ. ಇದು ಬರೀ ಗಾಡಿನ ನಿಂತಿರೋದ್ ನೋಡ್ತೀವಿ ಅಂತಂದ್ರೆ ಅವಾಗ ಗಾಡಿ ಚಿಕ್ಕ ಅನ್ನೋ ಫೀಲ್ ಕೊಡುತ್ತೆ ನಮಗ್ ನೋಡಕ್ಕೆ. ಆದ್ರೆ ನಾವು ಓಡಿಸ್ಬೇಕಾದ್ರೆ ಹಂಗ ಅನ್ಸಲ್ಲ, ಮತ್ತೆ ನಾವು ಬೇರೆಯವ್ರು ಕೂತ್ಕೊಂಡಿದ್ದಾಗ ನೋಡುವಾಗ ಅನ್ಸಲ್ಲ. ಇಲ್ಲೊಂದ್ ಟ್ರಯಂಫ್ ಲೋಗೋ ಕೊಟ್ಟವ್ರಲ್ಲ, ಇದು ಸ್ಕ್ರಾಂಬ್ಲರ್ ಅಂತ ಇಲ್ಲಿ ಚೆನ್ನಾಗೈತೆ ನೋಡಕ್ಕೆ. ಅಲ್ಲಿಗೆ ಹೆಂಗ್ ತುಂಬ್ಸೋದ್ ಕೂಲೆಂಟ್ ರಿಸರ್ವಾಯರು
ಇಲ್ಲಿ ಕೊಟ್ಟವ್ರೆ ಇಂಜಿನ್ ಕೆಳಗಡೆ. ಈ ಬ್ಯಾಶ್ ಪ್ಲೇಟ್ ಎಲ್ಲಿಂದ ಹಾಕೋದು ಕೂಲೆಂಟು ಇವಾಗ ರೀಫಿಲ್ ಮಾಡ್ಬೇಕು ಅಂದ್ರೆ? ಇಲ್ಲ ಇಲ್ಲೈತೆ ಕ್ಯಾಪ್. ಅದ್ ಯಾಕೆ ಇಲ್ಲಿ ಇಷ್ಟೊಂದ್ ಜಾಗ ಐತೆ, ಇಲ್ಲೈತೆ ಜಾಗ, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲ ಮಾಡ್ಬೋದೈತೆ, ಕೆಳಗಡೆ ಕೊಟ್ಟವ್ರಲ್ಲ ಅದೇಂತಕ್ಕೆ ನಿಮ್ಗೆ ಯಾಕೆ ಬೇಕದು? ಅಂದ್ರೆ ಬ್ಯಾಶ್ ಪ್ಲೇಟ್ ಒಳ್ಳೆ ಗೇಜ್ ಆಗೈತೆ, ಏನು ಆಗಕ್ ಚಾನ್ಸ್ ಇಲ್ಲ. ಫ್ರಂಟ್ ಅಲ್ಲಿ 19 ಇಂಚು, ರೇರ್ ಅಲ್ಲಿ 17 ಇಂಚು ಸ್ಪೋಕ್ ವೀಲ್ಸ್ ಬರೋದಿದ್ರಲ್ಲಿ. ಸ್ಪೋಕ್ ವೀಲ್ಸ್ ಅದು ಟ್ಯೂಬ್ಲೆಸ್ ಕ್ರಾಸ್ ಸ್ಪೋಕ್ ವೀಲ್ಸ್. ಯಾಕೆಂದ್ರೆ ಅಲ್ಲೇ ಗೊತ್ತಾಗುತ್ತಲ್ಲ, ಹಂಗೆ ಹಿಂಗ್ ನೋಡ್ತಾ ಇದ್ರೆ ಕ್ರಾಸ್ ಆಗೈತಲ್ಲ. ಸ್ಪೋಕ್ ವೀಲ್ಸ್ ನ ಸಪ್ರೇಟ್ ಆಗಿ ಹಾಕ್ಸ್ತೀವಿ ಅಂದ್ರೆ 70,000 ನೀನು. ಬೈಬ್ರೆ ಬ್ರೇಕಿಂಗು, ಚೇಂಜ್ ಪ್ರಾಕೆಟ್ ಈ ಕಡೆ ಐತೆ, ಬ್ರೇಕ್ ಆ ಕಡೆ ಐತೆ. ಇದ್ರಲ್ಲಿ ಆ ಕಡೆ ಸ್ಯಾರಿ ಗಾಡಿ ಎಲ್ಲ ಅಡ್ಡ ಬರ್ತದೆ, ಈ ಕಡೆ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಳೋದು, ಲೂ ಮಾಡ್ಕೊಳ್ಳೋದೆಲ್ಲ ಮಾಡ್ಬೋದು. ಇಲ್ಲೇನೋ TR ಸೀರೀಸ್ ಅಂತ ಹಾಕೋರಪ್ಪ. TR ಸೀರೀಸ್ 400cc ಅಂದ್ರೆ ಎಕ್ಸಾಕ್ಟ್ ಫಿಗರ್ಸು 398cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಎಕ್ಸಾಸ್ಟ್ ಸಿಸ್ಟಮ್ ನೋಡಿ ಯಾವ ತರ ತಗೊಂಡವ್ರೆ. ನಮ್ಗೆ ಇಲ್ಲಿ ಕಾಣ್ತಾ ಇರೋದು ಇಲ್ಲಿಂದ ಬೆಂಡ್ ಪೈಪ್ ಬಂದು ಇಲ್ಲೊಂದು ಸ್ಟ್ರೈಟ್ ಥ್ರೂ ಹೋಗ್ಬಿಟ್ಟೈತೆ ಅಂತ ಅನಿಸ್ತೈತೆ. ಆದ್ರೆ ಇಲ್ಲಿಂದ ಹೋಗಿ ಅಲ್ಲೊಂದು ಕೆಟಲಿಟಿಕ್ ಕನ್ವರ್ಟರ್ ಕೊಟ್ಟವ್ರ ಬಾಕ್ಸು, ಅಲ್ಲಿಂದ ತಿರ್ಗಾ ಇಲ್ಲಿ ಜಾಯ್ನ್ ಆಗೈತಿ. ಹಿಂಗೆ ಅದ್ ನೋಡಕ್ ನಮ್ಗೆ ಗೊತ್ತೇ ಆಗಲ್ಲ ಅದು ಅದೇಂಗೆ ನಮ್ಗೆ ಹೆಂಗ್ ಬೇಕು ಹಂಗೆ ಸಾಕ್. ರೈಟ್ ಒಂದೇ ಬೆಂಡ್ ಪೈಪು ಒಂದಂಗೆ. ಕಿಲ್ ಸ್ವಿಚ್ ಬೇರೆ, ಆನ್ ಬೇರೆದ್ ಕೊಟ್ಟವ್ರೆ. ಇದಕ್ಕೂ ಬೇರೆದು ಎಕ್ಸಾಸ್ಟ್ ಹಾಕ್ಸ್ಕೊಬೇಕು ಅಂತ ಮನ್ಸೇ ಬರಲ್ಲ. ಎಕ್ಸಾಸ್ಟ್ ನೋಟ್ ಒಳ್ಳೆ ಸಕಲಾಗೈತೆ, ಕ್ರೇಜಿ ಎಕ್ಸಾಸ್ಟ್ ನೋಟು. ಅಂದ್ರೆ ಡ್ಯುಯಲ್ ಬ್ಯಾರಲ್, ಇದು ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ, ಬ್ರೇಕು ಕ್ಲಚ್ ಲಿವರ್ ಎರಡೂನು. ಏನೋ ಇನ್ಫಾರ್ಮೇಶನ್ಗೆ ಹೋಗ್ತೈತೆ, ಅದೇ ಟ್ರಿಪ್ಪು ಆ ಥರ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ. ಇದೇನೆ ಅಟ್ರಾಕ್ಷನ್, ಅದನ್ನೇ ಓದ್ಕೊಂಡಿರ್ಬೇಕು. ಆಫ್ ಆಯ್ತಿಲ್ಲ, ಆಫ್ ಆಯ್ತು. ನಾನು ಬಿಡ್ಬೇಕಾಯ್ತು ಬೇಗ. ಆಯ್ತು. ಅಂದ್ರೆ ಸಿಂಪಲ್ ಆಗಿ ಕೊಟ್ಟವ್ರೆ. ಅಂದ್ರೆ ಮೀಟರ್ ಕನ್ಸೋಲ್ ಸಿಂಪಲ್ ಆಗೈತೆ ಅಂದ್ರೆ ಇಲ್ಲಿ ಬಟನ್ಸ್ಗಳು ಎಷ್ಟೊಂದು ಕೊಟ್ಕೊಂಡು ಏನ್ ಮಾಡಕ್ಕೆ. ಅದಕ್ಕೆ ಇದೊಂದು ನೋಡಿ, ಇದೊಂದು ಬಟನ್ ಆಪರೇಟ್ ಮಾಡ್ಬಿಡ್ಬೇಕು ಎಲ್ಲಾನು. ಮತ್ತೆ USD ಸಸ್ಪೆನ್ಷನ್ ಬೇರೆ ಇದು ಅಪ್ಸೈಡು. USD ಸಸ್ಪೆನ್ಷನ್ ಅಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಹೆವಿ ಕೊಡಬೇಕು ಅಂದ್ರೆ ಅವಾಗ ಕಾಸು ಹಂಗೆ ಕಿತ್ಕೊಂಡು ಹೋಯ್ತದೆ. ಇದು ಕಾಂಪಿಟೇಷನ್ ಇರೋದೇನೆ ಒಂದು ಯಾವ್ದು ಹೇಳು, ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 450. ಅದು ಕಾಂಪಿಟೇಷನ್ ಅಲ್ಲ ಬಿಡು, ಅಂದ್ರೆ ಇದ್ರಲ್ಲಿ ಹೇಳೋದು ಅಷ್ಟೇನೆ. ಅದು ಪಾರ್ಟಿಸಿಪೇಟೇ ಮಾಡಂಗಿಲ್ಲ ಅದು. 13 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತಿದ್ರಲ್ಲಿ. ಆದ್ರೆ ಮೈಲೇಜ್ ಎಷ್ಟು ಗೊತ್ತಾ, ಅವ್ರು ಮೆನ್ಷನ್ ಮಾಡಿರೋದನ್ನೇ 27. ಅದು ಅವ್ರು ಹೇಳಿರೋದು. ಇನ್ನೊಂಚೂರು ಕೆಚ್ಬಿಟ್ರೆ ಇನ್ನ ಕೆಳಕ್ ಹೋಗ್ಬೋದು. ಇಲ್ಲಿ ಕೊಟ್ಟವ್ರು USB ಪೋರ್ಟು. USB ಅಲ್ಲ, ಸಿ ಕ್ರೇಜಿ ಗುರು. ಸ್ಕ್ರಾಮ್ಲರ್ XC ಅಲ್ಲ, ಸೆಕ್ಸಿ ಅಂತ. ಇದೇನೋ ಒಂದು ಇಂಜಿನ್ನ ಬೇಸಾಗಿ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇರೋದು ಅಂತ. ಇದರಲ್ಲಿ 400cc ಇಂಜಿನ್ನು. ಇದು ಬಜಾಜು ಟ್ರಯಾಂಪ್ ಸೇರ್ ಮಾಡಿ ಇದರಲ್ಲಿ ಇದು TR ಸೀರೀಸ್ ಅಂತ ಇದು ಇವ್ರ ಮೇಲೆ ಮೆನ್ಷನ್ ಮಾಡೋರಲ್ಲ. ಹಂಗೆ ಏನು ಗೊತ್ತಾ, ನಾನು ಏನೇನೋ ನೋಡ್ತಾ ಇದ್ದೀನಿ ಹೊಸ್ದಾಗಿ. ಇಲ್ಲಿ ಇದು ಹೆಂಗೆ ಗೊತ್ತಾ, ಮಾಮೂಲಿ ರೇಡಿಯೇಟರು ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಡಿಸೈನು. ರೇಡಿಯೇಟರು ಈ ಕಡೆಯಿಂದ ಇನ್ಪುಟ್ಟು ಲಿಕ್ವಿಡು, ತಿರ್ಗಾ ಆ ಕಡೆ ಸೈಡಿಂದ ಔಟ್ಪುಟ್ ತಗೊಂಡಿರ್ತಾರೆ. ಇದರಲ್ಲಿ ಹೆಂಗೆ ಮಾಡೋರು ಗೊತ್ತಾ, ಇಲ್ಲಿ ಕೆಳಗಡೆಯಿಂದ ಇನ್ಪುಟ್ ಮಾಡ್ಕೊಂಡವ್ರೆ. ಕೆಳಗಡೆಯಿಂದ ಇಲ್ಲಿ ಜಾಯ್ನ್ ಆಗೈತೆ ಪೈಪು ಇನ್ಪುಟ್ಗೆ. ಇಲ್ಲಿಂದ ಸೈಡಲ್ಲಿ ಏನೂ ಗ್ಯಾಪ್ ಇಲ್ಲ, ಸೈಡಲ್ಲಿ ಕ್ಲೀನಾಗಿರ್ಬೇಕು ಬೈಕು. ಇಲ್ಲಿ ಮೇಲ್ಗಡೆ ಇಲ್ಲಿಂದ ಔಟ್ಪುಟ್ ತಗೊಂಡವ್ರೆ. ಅವಾಗ ಆ ಕಡೆ ಈ ಕಡೆ ಸೈಡು ಏನು ಒಂಥರ ಜಾಸ್ತಿ ಅಂತ ಅನ್ಸಲ್ಲ, ಕ್ಲೀನಾಗಿ ಒಂದು ಶೇಪ್ ಬಂದ್ಬಿಡುತ್ತದು ಕರೆಕ್ಟಾಗಿ. ಇಂಡಿಕೇಟರ್ ಇವರು ಇಲ್ಲಿ ಕೊಡ್ಬೋದಿತ್ತು, ಇಲ್ಲಿ ಕೊಟ್ಬಿಟ್ಟವ್ರೆ. ಸಸ್ಪೆನ್ಷನಿಗೆ ಅಂಟಿಸ್ಬಿಟ್ಟವ್ರಪ್ಪ. ಬುಲೆಟಿನ್ ಇಂಡಿಕೇಟರ್ಸು ಇದಕ್ಕೆ ಬರಬೇಕು ಅನ್ಸುತ್ತಲ್ಲ, ಅದು ಆಕ್ಸೆಸರೀಸಾ ಅಂದರೆ ರೌಂಡ್ಗಿರುತ್ತೆ, ಅವಾಗ ಪರ್ಫೆಕ್ಟ್ ರೆಟ್ರೋ ಫೀಲ್ ಅದು. ಈ ಮುಂದಡೆ ಕೊಟ್ಟಿರೋ ಹೆಡ್ಲೈಟ್ ಗ್ರಿಲ್ಲು ನಿಮಗೆ ಸಾಲಿಡ್ ಆಗಿ ಕಾಣಿಸ್ತಿರ್ಬೋದು, ಆದರೆ ಇದು ಪ್ಲಾಸ್ಟಿಕ್. ಇದು ಫ್ರಂಟಲ್ಲಿ ಗೋಲ್ಡನ್ USD ಸಸ್ಪೆನ್ಷನ್ನು, ರೇರಲ್ಲಿ ಆಫ್ ಸೈಡ್ ಸಸ್ಪೆನ್ಷನ್ನು. ಹಿಂದಗಡೆ ಅಡ್ಜಸ್ಟ್ ಮಾಡ್ಕೋಬೋದು, ಮುಂದೆದು ಮಾಡೋಕ್ಕಾಗಲ್ಲ. ಇದರಲ್ಲಿ ರೈಡಿಂಗ್ ಮೋಡ್ಸ್ ಅಂತ ಏನು ಬರಲ್ಲ. ಇದರಲ್ಲಿ ಇರೋದು ಒಂದೇ ಮೋಡು, ಆಫ್ ರೋಡ್ ಮೋಡು. ಅಂದ್ರೆ ರೇರ್ ABS ನ ಆಫ್ ಮಾಡ್ಕೊಬಹುದು ನಾವು. ಈ ಗಾಡಿ ವೆಯ್ಟ್ 190 kg ಕರ್ಬ್ ವೆಯ್ಟ್ ಇರೋದು. ಆದ್ರೆ ಓಡಿಸುವಾಗ್ಲೂ ಒಂದ್ಸಲ, ನೋಡಕ್ಕೂ ಒಂದ್ಸಲ ಇಷ್ಟು ವೆಯ್ಟ್ ಐತೆ ಅಂತ. ಇದು ಟ್ಯಾಂಕ್ ಇಂದು ಲಿಡ್ ಕ್ಯಾಪ್ ಸೈಡಿಗೆ ಕೊಟ್ಟವ್ರೆ. ಆ ಸ್ಪೀಡಲ್ಲೂ ಹಂಗೆ, ಇದ್ರಲ್ಲೂ ಹಂಗೆ. ಅದೇನ್ಕೆ ಅಂತ ಗೊತ್ತಿಲ್ಲ, ಸೆಂಟ್ರಲ್ ಕೊಟ್ಟಿರೋ ಚೆನ್ನಾಗಿರೋದಪ್ಪ ನನಗೆ. ಇದೇನೋ ಒಂಥರ OCD ಆಗ್ಬಿಡುತ್ತೆ ಇದು ಸೈಡಲ್ಲಿ ಕೊಟ್ಬಿಟ್ರೆ. ಕಿತ್ತಿಲಿಗೆ ಹಾಕ್ಬಿಡೋಣ ಅನಿಸ್ತೈತೆ. ಚೆನ್ನಾಗೈತೆ ಗಾಡಿ. ಮತ್ತೆ ಮೇನ್ ಟ್ರಯಾಂಪ್ ಗಾಡಿ ತಗೊಂಡ್ರೆ, ಟ್ರಯಾಂಪ್ ಸ್ಪೀಡ್ 400 ಆರು ತಗೊಳ್ಳಿ, ಸ್ಕ್ರಾಮ್ಲರ್ 400 ಆರು ತಗೊಳ್ಳಿ, ಮೇನ್ ಅಡ್ವಾಂಟೇಜ್ ಅಂತಂದ್ರೆ ಇದ್ರ ಸರ್ವಿಸ್ ಇಂಟರ್ವಲ್ 10,000 ಮೈಲ್ಸ್ಗೆ ಇರೋದು. 10,000 ಮೈಲ್ಸ್ ಅಂದ್ರೆ 16,000 ಕಿಲೋಮೀಟರ್ಸ್ಗೆ ಸರ್ವಿಸ್ ಇಂಟರ್ವಲ್ ಇರೋದು ಇದ್ರ ಗಾಡಿದು. ಕ್ರೇಜಿ. ಅದ್ರ ಬ್ರೇಕ್ ಪ್ಯಾಡ್ಸ್ 2,000 ಕಿಲೋಮೀಟರ್ಗೆ ಬೈತವೆ ಅಂದ್ರೆ ಇನ್ನೇನ್ ಅದನ್ನ ಕೊಟ್ಟು. ಅದೊಂದು ಇದ್ರಲ್ಲಿ ನೋಡಿದಾಗ ಬ್ರೇಕ್ ಪ್ಯಾಡ್ಸ್ ಬೇಗ ಹೋಗುತ್ತೆ ಅಂತ ಹೇಳೋರು ಎಷ್ಟೊಂದ್ ಜನ. ಬ್ರೇಕಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿದ್ವಿ. ಇದು ಕ್ರಾಶ್ ಗಾರ್ಡು. ಇದು ನೀವು ಹಾಕ್ಸಿದ ಎಕ್ಸ್ಟ್ರಾ? ಅದರಲ್ಲೇ ಬಂದಿತ್ತಾ? ನಾವು ಎಕ್ಸ್ಟ್ರಾ ಅನ್ಕೊಂಡ್ವಿ ಅದನ್ನ. ಅಂದ್ರೆ ನೀವು ಎಕ್ಸ್ಟ್ರಾ ಏನು ಪೇ ಮಾಡಿ ಏನು ಹಾಕ್ಸೇ ಇಲ್ಲ ತಾನೆ, ಎಲ್ಲ ಇದರಲ್ಲೇ ಬಂದಿರೋದು. ನಾವು ಎಕ್ಸ್ಟ್ರಾ ಅನ್ಕೊಂಡ್ವಿ ಅದನ್ನ, ಇಂಜಿನ್ ಗಾರ್ಡ್ನ. ಅದಕ್ಕೆ ಇಲ್ಲ, ಅದು ನಾರ್ಮಲ್ ಹಂಗೆ ಇರೋದು. ಇದು ಬೀಕು ನಾರ್ಮಲ್ ಆಗಿ ಕೊಟ್ಟಿದ್ರೆ. ಕೊಚ್ಚೆ ಹೊಡಿಯುತ್ತೆ ಚೆನ್ನಾಗಿ, ನೋಡಿದೀನಿ. ಇದು ಸಕ್ಕದಾಗ ಕೊಚ್ಚೆ ಕೂತ್ಕೊಳ್ಳುತ್ತೆ. ಅಲ್ಲಿ ಕುಂತ್ಕೊಂಡ್ಬಿಡುತ್ತೆ ನೀರಂಗೇನೆ.
ಹ್ಞೂ 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 ಮಳೇಲಿ ನಿಲ್ಸಿದಾಗ ಅಲ್ಲಿ ನೀರು ನಿಂತ್ಕೊಂಡು ಇದಾಗ್ಬಿಡುತ್ತೆ ರೆಸ್ಟ್ಗೆ. ಇಂಜಿನ್ ಟಾರ್ಕು ಪವರ್ ಎಲ್ಲ ಮಾತಾಡೋಂಗಿಲ್ಲ, ಸಾಕಾಗೈತೆ. ಸ್ಟ್ಯಾಂಡ್ ಹೆವಿ ಲೆಂತ್ ಬ್ರೋ ಇದ್ರದ್ದು, ಉದ್ದ ಐತಲ್ಲ. ಹಾಂ ನೋಡಿರಿ ಮಲ್ಕೊಳ್ಳೋದೇ ಇಲ್ಲ. ಒಂಚೂರು ಗಾಳಿ ಬಂದರೆ ಬಿದ್ದೋಗ್ಬಿಡ್ತದೆ ಆ ಕಡೆಗೆ ಬೇಕಾರೆ. ಹಾಂ ಇವಾಗ ಒಂದು ಸ್ವಲ್ಪ ಮಲ್ಕತ್ತು. ತಗೊಳ್ರಿ ಬ್ರೋ. ನಿಮ್ಮನ್ನು ನೋಡಿದ್ದೀನಿ ಅಂಕಲ್.